ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿದ್ದಂತ ಕಾನ್ಸ್ಟೇಬಲ್ ಇಲ್ಲಿ ದರ್ಪವನ್ನ ಮೆರೆದಿರುವಂತಹ ಘಟನೆ ನಡೆದಿದೆ. ಹೋಟೆಲ್ ಸಿಬ್ಬಂದಿಯ ಮೇಲೆ ಈತ ದರ್ಪವನ್ನ ಮೆರೆದಿದ್ದಾನೆ. ಏರ್ಪೋರ್ಟ್ ನಲ್ಲಿರುವಂತಹ ಹೋಟೆಲ್ ಸಿಬ್ಬಂದಿಯ ಮೇಲೆ ಈತ ಹಲ್ಲೆಯನ್ನ ಮಾಡಿರುವಂತಹ ಘಟನೆ ಕೂಡ ನಡೆದಿದೆ. ಈ ಹಿಂದೆ 2 ಬಾರಿ ಅಮಾನತಾಗಿದ್ರು ಕೂಡ ಈತ ಬುದ್ಧಿ ಕಲಿತಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಇಂಥದ್ದೇ ಮುಂದುವರಿಸಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಕಾಕಿ ಈಗ ಏನು ಹೋಟೆಲ್ ಒಂದರಲ್ಲಿ ಬಿಲ್ ಕೊಡದೆ ಸಿಬ್ಬಂದಿಗಳ ಮೇಲೆ ದರ್ಪ ಮೆರೆದಿರುವಂತಹ ಘಟನೆ ನಡೆದಿರುವಂತದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ ನ ಒಂದು ಕ್ಯಾಂಟೀನ್ ಬಳಿ ನಾನಿರುವಂತದ್ದು. ಇದೇ ಒಂದು ಕ್ಯಾಂಟೀನ್ ಬಳಿ ನಿನ್ನೆ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ ನ ಪಿಸಿ ಆಗಿರುವಂತಹ ಗಂಗರಾಜು ಹಾಗೆ ಇನ್ನ ಇಬ್ಬರು ಪಿಸಿಗಳು ಇದೇ ಒಂದು ಮಿಡ್ ನೈಟ್ ಅಲ್ಲಿ ಒಂದು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಕಾಫಿ ಕುಡಿಲಿಕ್ಕೆ ಬರ್ತಾರೆ. ಕಾಫಿ ಕುಡಿದು ಬಿಲ್ ಕೊಡಬೇಕಾಗಿರತಕ್ಕಂತ ಪೊಲೀಸರು ಇಲ್ಲಿನ ಸಿಬ್ಬಂದಿಗಳಿಗೆ ನನ್ನೇ ಪ್ರಶ್ನೆ ಮಾಡ್ತೀಯ ಅಂತಕ್ಕಂತ ಒಂದು ದರ್ಪದ ಮಾತುಗಳನ್ನು ಹೇಳಿ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಜೊತೆಗೆ ಹಲ್ಲೆ ಮಾಡಿದಂತಹ ಇಲ್ಲಿನ ಸಿಬ್ಬಂದಿ ಈಗಾಗಲೇ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಜೊತೆಗೆ ಏನು ಹಲ್ಲೆ ಮಾಡಿದಂತಹ 3 ಜನ ಏನು ಏರ್ಪೋರ್ಟ್ ಸ್ಟೇಷನ್ ನ ಪಿಸಿಗಳು ಗಂಗರಾಜು ಹಾಗೆ ಕುಮಾರ್ ಮತ್ತೆ ಇನ್ನೋರ್ವ ಪೊಲೀಸ್ ಮೇಲೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಆದ್ರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಾನೂನು ಸುವ್ಯವಸ್ಥೆ ನೋಡಿಕೊಂಡು ಒಂದು ರೀತಿಯಲ್ಲಿ ಆರೋಗ್ಯಕರವಾಗಿ ಜನರ ಜೊತೆ ಇರಬೇಕಾದಂತಹ ಪೊಲೀಸರು ಏನು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿದ್ದಂತ ಕಾನ್ಸ್ಟೇಬಲ್ ಇಲ್ಲಿ ದರ್ಪವನ್ನ ಮೆರೆದಿರುವಂತಹ ಘಟನೆ ನಡೆದಿದೆ. ಹೋಟೆಲ್ ಸಿಬ್ಬಂದಿಯ ಮೇಲೆ ಈತ ದರ್ಪವನ್ನ ಮೆರೆದಿದ್ದಾನೆ. ಏರ್ಪೋರ್ಟ್ ನಲ್ಲಿರುವಂತಹ ಹೋಟೆಲ್ ಸಿಬ್ಬಂದಿಯ ಮೇಲೆ ಈತ ಹಲ್ಲೆಯನ್ನ ಮಾಡಿರುವಂತಹ ಘಟನೆ ಕೂಡ ನಡೆದಿದೆ. ಈ ಹಿಂದೆ 2 ಬಾರಿ ಅಮಾನತಾಗಿದ್ರು ಕೂಡ ಈತ ಬುದ್ಧಿ ಕಲಿತಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಇಂಥದ್ದೇ ಮುಂದುವರಿಸಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಕಾಕಿ ಈಗ ಏನು ಹೋಟೆಲ್ ಒಂದರಲ್ಲಿ ಬಿಲ್ ಕೊಡದೆ ಸಿಬ್ಬಂದಿಗಳ ಮೇಲೆ ದರ್ಪ ಮೆರೆದಿರುವಂತಹ ಘಟನೆ ನಡೆದಿರುವಂತದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ ನ ಒಂದು ಕ್ಯಾಂಟೀನ್ ಬಳಿ ನಾನಿರುವಂತದ್ದು. ಇದೇ ಒಂದು ಕ್ಯಾಂಟೀನ್ ಬಳಿ ನಿನ್ನೆ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ ನ ಪಿಸಿ ಆಗಿರುವಂತಹ ಗಂಗರಾಜು ಹಾಗೆ ಇನ್ನ ಇಬ್ಬರು ಪಿಸಿಗಳು ಇದೇ ಒಂದು ಮಿಡ್ ನೈಟ್ ಅಲ್ಲಿ ಒಂದು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಕಾಫಿ ಕುಡಿಲಿಕ್ಕೆ ಬರ್ತಾರೆ. ಕಾಫಿ ಕುಡಿದು ಬಿಲ್ ಕೊಡಬೇಕಾಗಿರತಕ್ಕಂತ ಪೊಲೀಸರು ಇಲ್ಲಿನ ಸಿಬ್ಬಂದಿಗಳಿಗೆ ನನ್ನೇ ಪ್ರಶ್ನೆ ಮಾಡ್ತೀಯ ಅಂತಕ್ಕಂತ ಒಂದು ದರ್ಪದ ಮಾತುಗಳನ್ನು ಹೇಳಿ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಜೊತೆಗೆ ಹಲ್ಲೆ ಮಾಡಿದಂತಹ ಇಲ್ಲಿನ ಸಿಬ್ಬಂದಿ ಈಗಾಗಲೇ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಜೊತೆಗೆ ಏನು ಹಲ್ಲೆ ಮಾಡಿದಂತಹ 3 ಜನ ಏನು ಏರ್ಪೋರ್ಟ್ ಸ್ಟೇಷನ್ ನ ಪಿಸಿಗಳು ಗಂಗರಾಜು ಹಾಗೆ ಕುಮಾರ್ ಮತ್ತೆ ಇನ್ನೋರ್ವ ಪೊಲೀಸ್ ಮೇಲೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಆದ್ರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಾನೂನು ಸುವ್ಯವಸ್ಥೆ ನೋಡಿಕೊಂಡು ಒಂದು ರೀತಿಯಲ್ಲಿ ಆರೋಗ್ಯಕರವಾಗಿ ಜನರ ಜೊತೆ ಇರಬೇಕಾದಂತಹ ಪೊಲೀಸರು ಏನು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿದ್ದಂತ ಕಾನ್ಸ್ಟೇಬಲ್ ಇಲ್ಲಿ ದರ್ಪವನ್ನ ಮೆರೆದಿರುವಂತಹ ಘಟನೆ ನಡೆದಿದೆ. ಹೋಟೆಲ್ ಸಿಬ್ಬಂದಿಯ ಮೇಲೆ ಈತ ದರ್ಪವನ್ನ ಮೆರೆದಿದ್ದಾನೆ. ಏರ್ಪೋರ್ಟ್ ನಲ್ಲಿರುವಂತಹ ಹೋಟೆಲ್ ಸಿಬ್ಬಂದಿಯ ಮೇಲೆ ಈತ ಹಲ್ಲೆಯನ್ನ ಮಾಡಿರುವಂತಹ ಘಟನೆ ಕೂಡ ನಡೆದಿದೆ. ಈ ಹಿಂದೆ 2 ಬಾರಿ ಅಮಾನತಾಗಿದ್ರು ಕೂಡ ಈತ ಬುದ್ಧಿ ಕಲಿತಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಇಂಥದ್ದೇ ಮುಂದುವರಿಸಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಕಾಕಿ ಈಗ ಏನು ಹೋಟೆಲ್ ಒಂದರಲ್ಲಿ ಬಿಲ್ ಕೊಡದೆ ಸಿಬ್ಬಂದಿಗಳ ಮೇಲೆ ದರ್ಪ ಮೆರೆದಿರುವಂತಹ ಘಟನೆ ನಡೆದಿರುವಂತದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ ನ ಒಂದು ಕ್ಯಾಂಟೀನ್ ಬಳಿ ನಾನಿರುವಂತದ್ದು. ಇದೇ ಒಂದು ಕ್ಯಾಂಟೀನ್ ಬಳಿ ನಿನ್ನೆ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ ನ ಪಿಸಿ ಆಗಿರುವಂತಹ ಗಂಗರಾಜು ಹಾಗೆ ಇನ್ನ ಇಬ್ಬರು ಪಿಸಿಗಳು ಇದೇ ಒಂದು ಮಿಡ್ ನೈಟ್ ಅಲ್ಲಿ ಒಂದು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಕಾಫಿ ಕುಡಿಲಿಕ್ಕೆ ಬರ್ತಾರೆ. ಕಾಫಿ ಕುಡಿದು ಬಿಲ್ ಕೊಡಬೇಕಾಗಿರತಕ್ಕಂತ ಪೊಲೀಸರು ಇಲ್ಲಿನ ಸಿಬ್ಬಂದಿಗಳಿಗೆ ನನ್ನೇ ಪ್ರಶ್ನೆ ಮಾಡ್ತೀಯ ಅಂತಕ್ಕಂತ ಒಂದು ದರ್ಪದ ಮಾತುಗಳನ್ನು ಹೇಳಿ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಜೊತೆಗೆ ಹಲ್ಲೆ ಮಾಡಿದಂತಹ ಇಲ್ಲಿನ ಸಿಬ್ಬಂದಿ ಈಗಾಗಲೇ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಜೊತೆಗೆ ಏನು ಹಲ್ಲೆ ಮಾಡಿದಂತಹ 3 ಜನ ಏನು ಏರ್ಪೋರ್ಟ್ ಸ್ಟೇಷನ್ ನ ಪಿಸಿಗಳು ಗಂಗರಾಜು ಹಾಗೆ ಕುಮಾರ್ ಮತ್ತೆ ಇನ್ನೋರ್ವ ಪೊಲೀಸ್ ಮೇಲೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಆದ್ರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಾನೂನು ಸುವ್ಯವಸ್ಥೆ ನೋಡಿಕೊಂಡು ಒಂದು ರೀತಿಯಲ್ಲಿ ಆರೋಗ್ಯಕರವಾಗಿ ಜನರ ಜೊತೆ ಇರಬೇಕಾದಂತಹ ಪೊಲೀಸರು ಏನು ನನ್ನೇ ಬಿಲ್ ಕೇಳ್ತೀಯ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿದ್ದಂತ ಕಾನ್ಸ್ಟೇಬಲ್ ಇಲ್ಲಿ ದರ್ಪವನ್ನ ಮೆರೆದಿರುವಂತಹ ಘಟನೆ ನಡೆದಿದೆ. ಹೋಟೆಲ್ ಸಿಬ್ಬಂದಿಯ ಮೇಲೆ ಈತ ದರ್ಪವನ್ನ ಮೆರೆದಿದ್ದಾನೆ. ಏರ್ಪೋರ್ಟ್ ನಲ್ಲಿರುವಂತಹ ಹೋಟೆಲ್ ಸಿಬ್ಬಂದಿಯ ಮೇಲೆ ಈತ ಹಲ್ಲೆಯನ್ನ ಮಾಡಿರುವಂತಹ ಘಟನೆ ಕೂಡ ನಡೆದಿದೆ. ಈ ಹಿಂದೆ 2 ಬಾರಿ ಅಮಾನತಾಗಿದ್ರು ಕೂಡ ಈತ ಬುದ್ಧಿ ಕಲಿತಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಇಂಥದ್ದೇ ಮುಂದುವರಿಸಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಕಾಕಿ ಈಗ ಏನು ಹೋಟೆಲ್ ಒಂದರಲ್ಲಿ ಬಿಲ್ ಕೊಡದೆ
ಸಿಬ್ಬಂದಿಗಳ ಮೇಲೆ ದರ್ಪ ಮೆರೆದಿರುವಂತಹ ಘಟನೆ ನಡೆದಿರುವಂತದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ನ ಆಲ್ಫಾ ಒಂದು ಕ್ಯಾಂಟೀನ್ ಬಳಿ ನಾನಿರುವಂತದ್ದು. ಇದೇ ಒಂದು ಕ್ಯಾಂಟೀನ್ ಬಳಿ ನಿನ್ನೆ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ನ ಪಿಸಿ ಆಗಿರುವಂತಹ ಗಂಗರಾಜು ಹಾಗೆ ಇನ್ನ ಇಬ್ಬರು ಪಿಸಿಗಳು ಇದೇ ಒಂದು ಮಿಡ್ ನೈಟ್ ಅಲ್ಲಿ ಒಂದು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಕಾಫಿ ಕುಡಿಲಿಕ್ಕೆ ಬರ್ತಾರೆ. ಕಾಫಿ ಕುಡಿದು ಬಿಲ್ ಕೊಡಬೇಕಾಗಿರತಕ್ಕಂತ ಪೊಲೀಸರು ಇಲ್ಲಿನ ಸಿಬ್ಬಂದಿಗಳಿಗೆ ನನ್ನೇ ಪ್ರಶ್ನೆ ಮಾಡ್ತೀಯ ಅಂತಕ್ಕಂತ ಒಂದು ದರ್ಪದ ಮಾತುಗಳನ್ನು ಹೇಳಿ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಜೊತೆಗೆ ಹಲ್ಲೆ ಮಾಡಿದಂತಹ ಇಲ್ಲಿನ ಸಿಬ್ಬಂದಿ ಈಗಾಗಲೇ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಜೊತೆಗೆ ಏನು ಹಲ್ಲೆ ಮಾಡಿದಂತಹ 3 ಜನ ಏನು ಏರ್ಪೋರ್ಟ್ ಸ್ಟೇಷನ್ನ ಪಿಸಿಗಳು ಗಂಗರಾಜು ಹಾಗೆ ಕುಮಾರ್ ಮತ್ತೆ ಇನ್ನೋರ್ವ ಪೊಲೀಸ್ ಮೇಲೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಆದರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಾನೂನು ಸುವ್ಯವಸ್ಥೆ ನೋಡಿಕೊಂಡು ಒಂದು ರೀತಿಯಲ್ಲಿ ಆರೋಗ್ಯಕರವಾಗಿ ಜನರ ಜೊತೆ ಇರಬೇಕಾದಂತಹ ಪೊಲೀಸರು ಏನು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿದ್ದಂತ ಕಾನ್ಸ್ಟೇಬಲ್ ಇಲ್ಲಿ ದರ್ಪವನ್ನ ಮೆರೆದಿರುವಂತಹ ಘಟನೆ ನಡೆದಿದೆ. ಹೋಟೆಲ್ ಸಿಬ್ಬಂದಿಯ ಮೇಲೆ ಈತ ದರ್ಪವನ್ನ ಮೆರೆದಿದ್ದಾನೆ. ಏರ್ಪೋರ್ಟ್ ನಲ್ಲಿರುವಂತಹ ಹೋಟೆಲ್ ಸಿಬ್ಬಂದಿಯ ಮೇಲೆ ಈತ ಹಲ್ಲೆಯನ್ನ ಮಾಡಿರುವಂತಹ ಘಟನೆ ಕೂಡ ನಡೆದಿದೆ. ಈ ಹಿಂದೆ 2 ಬಾರಿ ಅಮಾನತಾಗಿದ್ರು ಕೂಡ ಈತ ಬುದ್ಧಿ ಕಲಿತಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಇಂಥದ್ದೇ ಮುಂದುವರಿಸಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಕಾಕಿ ಈಗ ಏನು ಹೋಟೆಲ್ ಒಂದರಲ್ಲಿ ಬಿಲ್ ಕೊಡದೆ ಸಿಬ್ಬಂದಿಗಳ ಮೇಲೆ ದರ್ಪ ಮೆರೆದಿರುವಂತಹ ಘಟನೆ ನಡೆದಿರುವಂತದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ನ ಆಲ್ಫಾ ಒಂದು ಕ್ಯಾಂಟೀನ್ ಬಳಿ ನಾನಿರುವಂತದ್ದು. ಇದೇ ಒಂದು ಕ್ಯಾಂಟೀನ್ ಬಳಿ ನಿನ್ನೆ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ನ ಪಿಸಿ ಆಗಿರುವಂತಹ ಗಂಗರಾಜು ಹಾಗೆ ಇನ್ನ ಇಬ್ಬರು ಪಿಸಿಗಳು ಇದೇ ಒಂದು ಮಿಡ್ ನೈಟ್ ಅಲ್ಲಿ ಒಂದು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಕಾಫಿ ಕುಡಿಲಿಕ್ಕೆ ಬರ್ತಾರೆ. ಕಾಫಿ ಕುಡಿದು ಬಿಲ್ ಕೊಡಬೇಕಾಗಿರತಕ್ಕಂತ ಪೊಲೀಸರು ಇಲ್ಲಿನ ಸಿಬ್ಬಂದಿಗಳಿಗೆ ನನ್ನೇ ಪ್ರಶ್ನೆ ಮಾಡ್ತೀಯ ಅಂತಕ್ಕಂತ ಒಂದು ದರ್ಪದ ಮಾತುಗಳನ್ನು ಹೇಳಿ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಜೊತೆಗೆ ಹಲ್ಲೆ ಮಾಡಿದಂತಹ ಇಲ್ಲಿನ ಸಿಬ್ಬಂದಿ ಈಗಾಗಲೇ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಜೊತೆಗೆ ಏನು ಹಲ್ಲೆ ಮಾಡಿದಂತಹ 3 ಜನ ಏನು ಏರ್ಪೋರ್ಟ್ ಸ್ಟೇಷನ್ನ ಪಿಸಿಗಳು ಗಂಗರಾಜು ಹಾಗೆ ಕುಮಾರ್ ಮತ್ತೆ ಇನ್ನೋರ್ವ ಪೊಲೀಸ್ ಮೇಲೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಆದರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಾನೂನು ಸುವ್ಯವಸ್ಥೆ ನೋಡಿಕೊಂಡು ಒಂದು ರೀತಿಯಲ್ಲಿ ಆರೋಗ್ಯಕರವಾಗಿ ಜನರ ಜೊತೆ ಇರಬೇಕಾದಂತಹ ಪೊಲೀಸರು ಏನು ನನ್ನೇ ಬಿಲ್ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾಗಿದ್ದಂತ ಕಾನ್ಸ್ಟೇಬಲ್ ಇಲ್ಲಿ ದರ್ಪವನ್ನ ಮೆರೆದಿರುವಂತಹ ಘಟನೆ ನಡೆದಿದೆ. ಹೋಟೆಲ್ ಸಿಬ್ಬಂದಿಯ ಮೇಲೆ ಈತ ದರ್ಪವನ್ನ ಮೆರೆದಿದ್ದಾನೆ. ಏರ್ಪೋರ್ಟ್ ನಲ್ಲಿರುವಂತಹ ಹೋಟೆಲ್ ಸಿಬ್ಬಂದಿಯ ಮೇಲೆ ಈತ ಹಲ್ಲೆಯನ್ನ ಮಾಡಿರುವಂತಹ ಘಟನೆ ಕೂಡ ನಡೆದಿದೆ. ಈ ಹಿಂದೆ 2 ಬಾರಿ ಅಮಾನತಾಗಿದ್ರು ಕೂಡ ಈತ ಬುದ್ಧಿ ಕಲಿತಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಇಂಥದ್ದೇ ಮುಂದುವರಿಸಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಕಾಕಿ ಈಗ ಏನು ಹೋಟೆಲ್ ಒಂದರಲ್ಲಿ ಬಿಲ್ ಕೊಡದೆ ಸಿಬ್ಬಂದಿಗಳ ಮೇಲೆ ದರ್ಪ ಮೆರೆದಿರುವಂತಹ ಘಟನೆ ನಡೆದಿರುವಂತದ್ದು. ನಾನೀಗ ಕೆಂಪೇಗೌಡ ಏರ್ಪೋರ್ಟ್ನ ಆಲ್ಫಾ ಒಂದು ಕ್ಯಾಂಟೀನ್ ಬಳಿ ನಾನಿರುವಂತದ್ದು. ಇದೇ ಒಂದು ಕ್ಯಾಂಟೀನ್ ಬಳಿ ನಿನ್ನೆ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ನ ಪಿಸಿ ಆಗಿರುವಂತಹ ಗಂಗರಾಜು ಹಾಗೆ ಇನ್ನ ಇಬ್ಬರು ಪಿಸಿಗಳು ಇದೇ ಒಂದು ಮಿಡ್ ನೈಟ್ ಅಲ್ಲಿ ಒಂದು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಕಾಫಿ ಕುಡಿಲಿಕ್ಕೆ ಬರ್ತಾರೆ. ಕಾಫಿ ಕುಡಿದು ಬಿಲ್ ಕೊಡಬೇಕಾಗಿರತಕ್ಕಂತ ಪೊಲೀಸರು ಇಲ್ಲಿನ ಸಿಬ್ಬಂದಿಗಳಿಗೆ ನನ್ನೇ ಪ್ರಶ್ನೆ ಮಾಡ್ತೀಯ ಅಂತಕ್ಕಂತ ಒಂದು ದರ್ಪದ ಮಾತುಗಳನ್ನು ಹೇಳಿ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಜೊತೆಗೆ ಹಲ್ಲೆ ಮಾಡಿದಂತಹ ಇಲ್ಲಿನ ಸಿಬ್ಬಂದಿ ಈಗಾಗಲೇ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಜೊತೆಗೆ ಏನು ಹಲ್ಲೆ ಮಾಡಿದಂತಹ 3 ಜನ ಏನು ಏರ್ಪೋರ್ಟ್ ಸ್ಟೇಷನ್ನ ಪಿಸಿಗಳು ಗಂಗರಾಜು ಹಾಗೆ ಕುಮಾರ್ ಮತ್ತೆ ಇನ್ನೋರ್ವ ಪೊಲೀಸ್ ಮೇಲೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಆದರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಕಾನೂನು ಸುವ್ಯವಸ್ಥೆ ನೋಡಿಕೊಂಡು ಒಂದು ರೀತಿಯಲ್ಲಿ ಆರೋಗ್ಯಕರವಾಗಿ ಜನರ ಜೊತೆ ಇರಬೇಕಾದಂತಹ ಪೊಲೀಸರು ಏನು ನನ್ನೇ ಬಿಲ್ ಕೇಳ್ತೀಯ